ದ್ರಾಕ್ಷಿ ಬೆಳೆ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಆದಾಯಕ್ಕಿಂತ ನಷ್ಟವೇ ಹೆಚ್ಚುತ್ತಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಬಹುತೇಕ ದ್ರಾಕ್ಷಿ ಬೆಳೆಗಾರರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಕಟಾವು ಮಾಡಿ ಇನ್ನಿತರ ಬೆಳೆಗಳನ್ನು ಬೆಳೀತಿದ್ದಾರೆ. ಆದರೆ ಓರ್ವ ರೈತ ನಿಷ್ಕ್ರಿಯಗೊಂಡ ದ್ರಾಕ್ಷಿ ಬೆಳೆಗಿಡವನ್ನ ಕಟಾವು ಮಾಡದೆ ಧೃತಿಗೆಡದೆ ಸ್ವಲ್ಪ ಆಲೋಚನೆ ಮಾಡಿ ಆ ದ್ರಾಕ್ಷಿ ಕಂಟಿಗಳನ್ನೇ ಉಪಯೋಗ ಮಾಡಿಕೊಂಡು ಸದ್ಯ ಈಗ ಸಾವಿರಾರು ರೂಪಾಯಿಗಳನ್ನು ಸಂಪಾದನೆ ಮಾಡ್ತಿದ್ದಾನೆ. ಇದರ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಹೌದು ನೋಡ್ರಿ, ಉತ್ತರ ಕರ್ನಾಟಕದಾಗ ಒಂದೇ ಒಂದು ಬೆಳೆ ಲುಕ್ಸಾನ ಆದ್ರೂ ಆ ಬೆಳಿ ತೆಗೆದ ಉಗದ ಬೇರೆ ಬೆಳಿ ಮಾಡೋದು ಜಾಸ್ತಿ. ಆದ್ರೆ ಇಲ್ಲೊಬ್ಬ ರೈತ ವಿಭಿನ್ನವಾಗಿ ಆಲೋಚಿಸಿ ಲಾಭ ಗಳಿಸುತ್ತಿದ್ದಾರೆ. ಅದು ಮಹಾರಾಷ್ಟ್ರ ಗಡಿಗೆ ಹೊಂದಿರುವ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಆಜೂರು ಗ್ರಾಮದ ಓರ್ವ ರೈತ ಇತರರಿಗೆ ಮಾದರಿಯಾಗಿದ್ದಾರೆ. ಈ ಭಾಗದಲ್ಲಿ ಹೆಚ್ಚಾಗಿ ದ್ರಾಕ್ಷಿ ಬೆಳೆ ಬೆಳೆದು ಕೈ ಸುಟ್ಕೊಂಡ ಮಧ್ಯೆ ಆ ನಷ್ಟದಲ್ಲಿ ಲಾಭವನ್ನ ಕಂಡುಕೊಳ್ಳಲು ಸಹಾಯ ಮಾಡಿತು. ಸದ್ಯ ಆ ರೈತ ಹಸನ್ಮುಖಿ ಜೀವನ ನಡೆಸುತ್ತಿದ್ದಾನೆ. ದ್ರಾಕ್ಷಿ ಬೆಳೆಗಳ ಮಧ್ಯೆಯೇ ಹೀರೆಕಾಯಿ ಬೆಳೆದು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ರೈತ ಪ್ರಕಾಶ್ ಘಾಟಾಕೆ ತನ್ನ 3 ಎಕರೆ ಭೂಮಿಯಲ್ಲಿ ಕೇವಲ ಅರ್ಧ ಎಕರೆ ಹೀರೆಕಾಯಿ ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾನೆ. ದ್ರಾಕ್ಷಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇಲ್ಲದೆ ಇರೋದ್ರಿಂದ ಆದಾಯಕ್ಕಿಂತ ನಷ್ಟ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡದೆ ಅದರಲ್ಲೇ ಹೀರೆಕಾಯಿ ಬೆಳೆ ಬೆಳೆದು ಉತ್ತಮ ಆದಾಯ ಪಡೆದಿದ್ದಾರೆ. ಪಕ್ಕದ ಮಹಾರಾಷ್ಟ್ರದಿಂದ NC56 ತಳಿಯ ಹೀರೆಕಾಯಿ ಬೀಜ ತಂದು ಪ್ರತಿ 6 ಅಡಿ ಅಂತರದ ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ 2 ಅಡಿ ಅಂತರದಲ್ಲಿ ನಾಟಿ ಮಾಡಿ 45 ದಿನಗಳಲ್ಲಿ ದಿನನಿತ್ಯ 3 ರಿಂದ 4 ಸಾವಿರ ಆದಾಯ ಪಡೆದಿದ್ದಾನೆ. ದ್ರಾಕ್ಷಿ ಬೆಳೆ ನಷ್ಟವಾಗಿ ಎಂದು ಅದನ್ನ ತೇರು ಮಾಡೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ರೈತರ ಮಧ್ಯದಲ್ಲಿ ಈ ರೈತ ವಿಭಿನ್ನವಾಗಿ ಆಲೋಚಿಸಿ ಆ ದ್ರಾಕ್ಷಿ ಬೆಳೆದು ಮಧ್ಯದಲ್ಲಿ ಈ ರೀತಿ ತರಕಾರಿ ಬೆಳೆದು ಪಕ್ಕದ ಮಹಾರಾಷ್ಟ್ರ ಮತ್ತು ಕಾಗವಾಡ ಅಥಣಿ ಪಟ್ಟಣಗಳಿಗೆ ಸರಬರಾಜು ಮಾಡಿ ದಿನನಿತ್ಯ ಸಾವಿರಾರು ರೂಪಾಯಿಗಳನ್ನ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಗಡಿ ಭಾಗದ ರೈತ ವಿಭಿನ್ನವಾಗಿ ಆಲೋಚಿಸಿ ಇನ್ನುಳಿದ ರೈತರಿಗೆ ಮಾದರಿಯಾಗಿದ್ದಾರೆ. ಅದೆಷ್ಟೋ ರೈತರು ಬೆಳೆಯಲ್ಲಿ ನಷ್ಟ ಸಂಭವಿಸಿತೆಂದು ಆತ್ಮಹತ್ಯೆ ಮಾಡಿಕೊಳ್ಳುವವರ ಮಧ್ಯದಲ್ಲಿ ಈ ರೈತ ಪ್ರೇರಣೆಯಾಗಿದ್ದಾರೆ ಎಂದ್ರೆ ತಪ್ಪಾಗಲಾರದು. ಶಿವರಾಜ್ ನೇಸರಗಿ, ಜೀ ಕನ್ನಡ ನ್ಯೂಸ್, ಚಿಕ್ಕೋಡಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.